ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಈ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಶಾಲೂಮ್, ಸಮಾಧಾನ ಉಂಟಾಗಲಿ ನಿಮಗೂ ನಿಮ್ಮ ಕುಟುಂಬದಲ್ಲೂ. ಯೇಸು ಕ್ರಿಸ್ತ ಹೊಸ ದಿನ ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ದಿನ ಒಂದು ಚಿಕ್ಕ ಆತ್ಮಿಕ ಸಂದೇಶ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಈ ದಿನ ದೇವರ ವಾಗ್ದಾನ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 14ನೇ ವಚನ ನಿಮಗಾಗಿ ನಾನು ಓದ್ತೀನಿ. ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರ ಆಗಿವರಿ. ಆಮೇಲೆ ನೀವು ಹೆಚ್ಚಾಗಿ ಎಲ್ಲ ಜನರಿಗಿಂತ ದೇವರ ಅನುಗ್ರಹ ಹೊಂದುವವರಾಗಿರುವುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ದೇವರ ಆಶೀರ್ವಾದದಿಂದ, ದೇವರ ಒಂದು ಕೃಪಾ ಆತನ ನಮ್ಮಲ್ಲಿ ಇರುತ್ತೆ. ನಾವು ಯಾವುದಕ್ಕಾಗಿ ನಾವು ಕೊರತೆ ಬರದೆ ದೇವರಲ್ಲಿ ನಾವು ಜೀವಿಸಬೇಕು. ದೇವರಲ್ಲಿ ನಾವು ಜೀವಿಸುವಾಗ ಆತನ ಅನುಗ್ರಹ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಆಗುತ್ತೆ. ಮತ್ತು ನಮಗೆ ಸಮಾಧಾನ ಕೊಡುವಂಥ ದೇವರಾಗಿದ್ದಾರೆ, ನಮಗೆ ಒಳ್ಳೆ ದಾರಿ ತೋರಿಸುವಂಥ ದೇವರಾಗಿದ್ದಾರೆ. ನೋಡಿ ಏನಂತಾರೆ, ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ ಎಂಬುದಾಗಿ. ದೇವರ ಅನುಗ್ರಹ ನಮ್ಮಲ್ಲಿ ಬಹಳ ಮುಖ್ಯವಾಗಿದೆ. ನಮ್ಮ ಎಲ್ಲ ಸಮಸ್ಯೆ ಆಗಿರ್ಬೋದು, ಯಾವುದೇ ಕೊರತೆ ಆಗಿರ್ಬೋದು, ದೇವರ ಅನುಗ್ರಹದಿಂದ ನಾವು ಐಶ್ವರ್ಯವಂತರಾಗಲಿಕ್ಕೆ ಸಾಧ್ಯವಾಗಿದೆ. ಅದೇ ಥರ ನಾನು ಬರೆದ 10ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಅಲ್ಲಿ ದೇವರು ಹೇಳ್ತಾರೆ, ನನ್ನ ಮಾತನ್ನು ಕೇಳಿದರೆ ನಾನು ನಿಮಗೆ ಒಳ್ಳೆ ವಿಧೇಯತೆ ಜೀವಿಸಿದರೆ ನಾನು ನಿಮಗೆ ಆಶೀರ್ವಾದಿಸ್ತೇನೆ ಎಂಬುದಾಗಿ. ಅದೇ ಥರ ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಡುವಂಥ ದೇವರು, ನಮಗೆ ಬಲಹೀನದಲ್ಲಿರುವಾಗ ನಮಗೆ ಬಲ ಕೊಡುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಇಸ್ರಾಯೇಲರಿಗೆ ವ್ಯಾಧಿಗಳು ಉಂಟಾಗಿದ್ದು ಆದರೆ ಅವರಿಗೆ ಗುಣಪಡಿಸಿದ ಅದೇ ಥರ ನಮಗೂ ದೇವರು ಆರೋಗ್ಯ ಕೊಡುವಂಥ ದೇವರು. ನನ್ನ ಮಗನಿಗೆ ಒಳ್ಳೆ ಆರೋಗ್ಯನ ಕೊಡಬೇಕು, ರೋಗದಲ್ಲಿ ಇರದ ಹಾಗೆ ಅವರನ್ನು ನೋಡ್ಕೊಳ್ಬೇಕೆಂಬುದೇ ದೇವರ ಒಂದು ಅನುಗ್ರಹವಾಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಅದೇ ರೀತಿಯಲ್ಲಿ ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಸಹಾಯ ಮಾಡುವಂಥ ದೇವರು. ನಮಗೂ ಕೂಡ ಆತ ನಮಗೆ ಸಹಾಯ ಮಾಡುವಂಥ ದೇವರು. ಆತ ನಮ್ಮನ್ನು ಎಡೆಬಿಡದೆ ಕಾಯುವಂಥ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ನೋಡುವುದಾದರೆ ಆತನ ಅನುಗ್ರಹದಿಂದ ನಾವು ಜೀವಿಸಬೇಕು. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಿದರೆ ದೇವರು ನಮಗೆ ಆಶೀರ್ವಾದ ಕೊಡ್ತಾನೆ. ಅಯ್ಯೋ, ನನ್ನ ಹಣ ಇಲ್ಲಲ್ಲ, ನಾನು ಹೇಗೆ ಜೀವಿಸಲಿ, ನಾನು ರೋಗದಲ್ಲಿ ಬಿದ್ದಿದ್ದೀನಲ್ಲ ಎಂಬುದಾಗಿ ಚಿಂತೆ ಮಾಡಬೇಡಿರಿ. ದೇವರು ನಮಗೆ ಆರೋಗ್ಯ ಕೊಡುವಂಥ ದೇವರು. ಆತ ಹೇಳ್ತಾನೆ, ನಾನೇ ಆರೋಗ್ಯದಾಯಕನು ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರು ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ಎಲ್ಲ ರೋಗದಲ್ಲಿ, ಎಲ್ಲ ಬಲಹೀನತೆಯಲ್ಲಿ ಆತ ನಮ್ಮನ್ನು ಕಾಯುವಂಥ ಸರ್ವಶಕ್ತನಾಗಿದ್ದಾನೆ. ಅದೇ ಥರ ದೇವರ ಮಕ್ಕಳೇ, ಇನ್ನೊಂದು ಯೆಶಾಯ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಅಲ್ಲಿ 3ನೇ ವಾಕ್ಯ ನೋಡಿ, ಏನು, ಸ್ಥಿರಚಿತ್ತನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ನೋಡಿ, ದೇವರಲ್ಲಿ ನಾವು ಭರವಸವಿಡಬೇಕು. ಯೆಶಾಯ ಹೇಳ್ತಿದ್ದಾನೆ ನೋಡಿ, ಸ್ಥಿರಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನು ನಿನ್ನಲ್ಲಿ ಭರವಸೆ ಇಡ್ತಾನೆ. ನಾವು ದೇವರಲ್ಲಿ ಭರವಸೆವಿಡಬೇಕು. ನಾವು ಶಾಂತದಿಂದ ದೇವರಲ್ಲಿ ಆತನ ಅನುಗ್ರಹದಿಂದ ಕಾಯಬೇಕು. ನಮಗೆ ಇದು ಬೇಕು, ಅದು ಬೇಕು, ಹಣ ಬೇಕು, ಎಲ್ಲ ಸಂಪಾದನೆ ಮಾಡಿ ಕೊನೆಯಲ್ಲಿ ನಮ್ಮ ಜೀವನನೇ ಕಳ್ಕೊಳ್ತೀವಿ. ಆದರೆ ದೇವರಲ್ಲಿ ನಂಬಿಕೆಯಿಂದ ನಾವು ಜೀವಿಸಬೇಕು. ದೇವರ ಅನುಗ್ರಹದಿಂದ ಈ ದಿನ ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ದಿನ ದೇವರ ವಾಕ್ಯ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಪ್ರೀತಿಯ ದೇವ ಮಕ್ಕಳೇ, ನಾವು ಯಾವುದಕ್ಕಾಗಿ ಚಿಂತೆ ಮಾಡದೆ ದೇವರಲ್ಲಿ ನಾವು ಜೀವಿಸಬೇಕು. ದೇವರು ನಮ್ಮನ್ನು ಅದ್ಭುತವಾಗಿ ಕಾಯುವಂಥ ದೇವರು. ಒಂದು ದಿವಸ ಒಂದು ಕುಟುಂಬದಲ್ಲಿ ಎಷ್ಟೋ ಹಣ ಇಲ್ಲದೆ ಕಷ್ಟದಿಂದ ಬಳಲ್ತಾ ಇದ್ರು. ಅವ್ರಿಗೆ ಯಾರೂ ಸಹಾಯ ಮಾಡುವುದಿಲ್ಲ. ಪ್ರೀತಿಯ ದೇವ ಮಕ್ಕಳೇ, ಅಂಥ ಪರಿಸ್ಥಿತಿಯಲ್ಲಿ ಯಾರೊಬ್ಬರು ಆ ವ್ಯಕ್ತಿ ಆ ಕುಟುಂಬ ಯಾವಾಗಲೂ ನೋಡ್ತಾ ಇದ್ರು. ಆ ನೋಡುವಂಥ ಸಮಯದಲ್ಲಿ ಆ ಮಗನಿಗೆ ತಾಯಿ ಒಬ್ಬರೇ ವಿಧೇಯತೆಯಾಗಿದ್ದರು. ಅವ್ರ ತಂದೆ ಇರಲಿಲ್ಲ. ಆದರೂ ಕೂಡ ಅವ್ರ ತಾಯಿ ಆಸೆ ಮಗನಿಗೆ ಓದಿಸ್ಬೇಕೆಂಬಂಥ ಆಸೆ. ಆದರೂ ಕೂಡ ಈ ತಾಯಿ ಹತ್ರ ಹಣ ಇರಲಿಲ್ಲ, ಕೆಲಸ ಮಾಡೋಕ್ಕೂ ಅವ್ರಿಗೆ ಕೈಲಾಗ್ತಾ ಇದ್ದಿಲ್ಲ. ಅದೇ ಥರ ಅವ್ನ ಮಗ ಏನು ಮಾಡಿದೆ, ಅಮ್ಮ ನಾನೇ ಕೆಲಸ ಮಾಡ್ಕೊಂಡು ನಾನು ಓದ್ತೀನಿ ಎಂಬುದಾಗಿ ಹೇಳುವಾಗ ಸಂತೋಷ ತಾಯಿಗಾಯಿತು. ಅದೇ ಥರ ಸಂತೋಷ ಆಗುವಾಗ ಅವ್ರ ತಾಯಿ ತುಂಬ ಸಂತೋಷದಿಂದ ನೋಡ್ತಾ ಇದ್ರು. ಅದೇ ಥರ ಯಾರೋ ಒಬ್ಬ ಯಜಮಾನ, ದೊಡ್ಡ ಮನೆ ಒಂದು ವ್ಯಕ್ತಿ ಅವ್ರ ಮನೆಗೆ ನೋಡುವಂಥ ಸಮಯದಲ್ಲಿ ಅವ್ರು ಬಹಳ ಬಡತನಲ್ಲಿದ್ದರು.
ಅವನು ಆ ಯಜಮಾನ ನೋಡಿ ಕನಿಕರ ಪಡ್ತಾನೆ, ಅನುಗ್ರಹದಿಂದ ಅವರಿಗೆ ಸಹಾಯ ಮಾಡ್ತಾನೆ. ನೋಡಿ ಆತನ ನಾನು ನಿಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತೀನಿ ತಾಯಿ, ಈ ಮಗ ಒಳ್ಳೆಯವನು, ಯಾವುದು ತಪ್ಪು ಇದು ಮಾಡಲಿಲ್ಲ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನಿಮ್ಗೇನು ಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ. ಒಳ್ಳೆ ಕೆಲಸನ ಕೊಡಿಸ್ತಾರೆ, ಅವ್ರು ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ಜೀವಿಸ್ತಾರೆ. ಹೌದು ಪ್ರೀತಿಯ ದೇವಮಕ್ಕಳೇ, ದೇವರು ಅನುಗ್ರಹ ನಮಗೆ ಬಹಳ ಮುಖ್ಯವಾಗಿದೆ. ಎಲ್ಲ ಜನರಿಗಿಂತ ನಮ್ಮನ್ನು ಆಶೀರ್ವದಿಸುವಂಥ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.